ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯದಲ್ಲೂ ಯೇಸುವಿಗೆ ಪ್ರಾಮುಖ್ಯತೆ ಇರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಹೇಗೆ ನಮ್ಮ ಮನೆಯ ಯಜಮಾನನಿಗೆ ನಾವೆಲ್ಲ ಕಾರ್ಯದಲ್ಲಿ ಪ್ರಾಮುಖ್ಯತೆ ಕೊಡ್ತೀವೋ, ಆಲಯದಲ್ಲಿ ನಮ್ಮ ಕ್ರಿಸ್ತನಿಗೆ ಎಲ್ಲದರಲ್ಲೂ ಪ್ರಾಮುಖ್ಯತೆ ಕೊಡುವವರಾಗಿರಬೇಕು. ಹಲ್ಲೆಲೂಯ. ನಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡಲಿಕ್ಕೆ ಯಾರೆಲ್ಲ ಬಯಸ್ತೀರೋ ಅವರು ಉನ್ನತಿಗೆ ಬರುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಮೊದಲು ದೇವರಿಗೆ ಸ್ಥಾನ, ನಂತರ ಎಲ್ಲ ಉಳಿದದು. ಹಲ್ಲೆಲೂಯ. ಏಕೆಂದರೆ ನಂತರ ಬಂದದ್ದೇ ನಮ್ಮ ಜೀವಿತದಲ್ಲಿ ಮೊದಲು ನಾವು ಮಾತ್ರ, ಒಬ್ಬರು ಮಾತ್ರ. ಕುಟುಂಬ ಇದ್ದರೂ ಸಹ ಪರಲೋಕಕ್ಕೆ ಹೋಗೋದು ಯಾರು? ಒಟ್ಟಿಗೆ ಹೋಗ್ತೀವಾ? ಕೆಲ ಅನಿರೀಕ್ಷಿತವಾಗಿ ಏನಾದರೂ ಘಟನೆಗಳು ನಡೆಯುವಾಗ ಒಟ್ಟಿಗೆ ಹೋಗ್ತೀವಿ, ಇಲ್ಲದಿದ್ದರೆ ಒಬ್ಬೊಬ್ಬರಾಗಿ ಹೋಗ್ತೀವಿ. ಹಲ್ಲೆಲೂಯ. ತಂದೆ ಯಾರಿಗೆ ಸಿದ್ಧ ಮಾಡಿದ್ದೀವೋ ಅವರ ಪ್ರಕಾರ, ಆ ಎಣಿಕೆಯ ಪ್ರಕಾರ ನಾವು ಹೋಗ್ತಾ ಇರ್ತೀವಿ. ಹಲ್ಲೆಲೂಯ. ಏಕೆಂದರೆ ದೇವರ ವಾಕ್ಯ ಅದನ್ನೇ ಹೇಳುತ್ತದೆ. ನಾವೆಲ್ಲರೂ ಎದ್ದು ನಿಂತುಕೊಂಡು ಇದನ್ನೇ ಕೀರ್ತನೆ, ಯೆಹೋವನೇ ನೀನು ಯಾಕೆ ದೂರವಾಗಿ ನಿಂತಿದ್ದಿ, ಕಷ್ಟ ಕಾಲದಲ್ಲಿ ಯಾಕೆ ಮರೆಯಾಗುತ್ತೀ. ದುಷ್ಟನು ತನ್ನ ಮನೋರಥವು ನೆರವೇರಿತೆಂದು ಕೊಚ್ಚಿಕೊಳ್ಳುತ್ತಾನೆ, ಪರರ ಸೊತ್ತನ್ನು ಅಪಹರಿಸುವನು, ಯೆಹೋವನನ್ನು ಅಲ್ಲಗಳೆದು ಬಿಟ್ಟು ಬಿಡುತ್ತಾನೆ. ಅವನ ಪ್ರಸನ್ನತೆಗಳು ಯಾವಾಗಲೂ ಕೈಗೂಡುತ್ತದೆ. ನಿನ್ನ ನ್ಯಾಯ ತೀರ್ಪು ಮಹೋನ್ನತವಾಗಿರುವುದರಿಂದ ಅವನ ಗ್ರಹಿಕೆಗೆ ಬರೋದಿಲ್ಲ. ವೈರಿಗಳ ಗುಂಪನ್ನಾದರೂ ತಾತ್ಸಾರ ಮಾಡುತ್ತಾನೆ. ಅವನ ಬಾಯಿಯು ಶಾಪ, ಬಲಾತ್ಕಾರ, ವಂಚನೆಗಳಿಂದ ತುಂಬಿದೆ. ಅವನ ನಾಲಿಗೆಯ ಕೆಳಗೆ ಹಾನಿಯೂ ನಾಶವೂ ಕೂತಿದೆ. ಗವಿಯಲ್ಲಿ ಅಡಗಿಕೊಂಡಿರುವ ಸಿಂಹದಂತೆ ಅವನ ಮರೆಯಾಗಿ ಹೊಂಚಿಕೊಂಡಿರುವನು. ಅವನ ಬಲೆಯೊಡ್ಡಿ ಕಾದಿದ್ದು ಕುಗ್ಗಿದವನನ್ನು ಹಿಡಿದು ಎಳೆದುಕೊಂಡು ಹೋಗುವನು. ಆ ದುಷ್ಟನು ತನ್ನೊಳಗೆ, ದೇವರು ಇವನನ್ನು ಬಿಟ್ಟು ವಿಮುಖನಾಗಿದ್ದಾನೆ, ಆತನು ನೋಡುವುದೇ ಇಲ್ಲವೇ ಅಂದುಕೊಳ್ಳುತ್ತಾನೆ. ದುಷ್ಟನು ನಿನ್ನನ್ನು ಯಾಕೆ ಅಲಕ್ಷ್ಯ ಮಾಡಬೇಕು, ದೇವರು ವಿಚಾರಿಸುವುದೇ ಇಲ್ಲವೆಂದು ಹೇಳಿಕೊಳ್ಳುವುದೇಕೆ. ದುಷ್ಟನು ಭುಜಬಲವು ಮುರಿದು ಹಾಕು, ಕೆಡುಕನ ದುಷ್ಟತನವನ್ನು ಶೋಧಿಸಿ ನಿರ್ಮೂಲ ಮಾಡಿಬಿಡು. ಯೆಹೋವನೇ, ನೀನು ದೀನರ ಕೋರಿಕೆಯನ್ನು ನೆರವೇರಿಸುವನಾಗಿದ್ದಿ, ಅವರ ಹೃದಯವನ್ನು ಧೈರ್ಯಪಡಿಸುತ್ತಿ, ಅವರ ಮೊರೆಗೆ ಕಿವಿಗೊಡುತ್ತಿ. ಕೊನೆಯ ವಾಕ್ಯ ಎಲ್ಲರೂ ಸೇರಿ ಓದೋಣ. ನೀನು ದಿಕ್ಕಿಲ್ಲದವರ ಮತ್ತು ಕುಗ್ಗಿದವರ ನ್ಯಾಯವನ್ನು ವಿಚಾರಿಸುತ್ತಿ, ಹೀಗಿರುವಲ್ಲಿ ಇನ್ನು ಮುಂದೆ ಮಣ್ಣಿನಿಂದಾದ ಮನುಷ್ಯನಿಗೆ ಅವರಿಗೆ ಹೆದರಿಕೆ ಉಂಟಾಗುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಈ ಕೀರ್ತನೆಯನ್ನು ನಾವು ನೋಡುವುದಾದರೆ, ಯೆಹೋವನು ಸೊಕ್ಕಿದವರನ್ನು ಶಿಕ್ಷಿಸಿ ಕುಗ್ಗಿದವರನ್ನು ರಕ್ಷಿಸಬೇಕೆಂದು ಬೇಡಿಕೊಳ್ಳುತ್ತಾನೆ. ಹಲ್ಲೆಲೂಯ. ಈ ಕೀರ್ತನೆ ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಂಥ 22 ಅಕ್ಷರದಲ್ಲಿ ಬರೆಯಲ್ಪಟ್ಟಂಥ ಕೀರ್ತನೆ ಆಗಿದೆ. ಹಲ್ಲೆಲೂಯ. ಏಕೆಂದರೆ ದೇವರ ವಾಕ್ಯವು ಹೇಳುತ್ತದೆ, ಯೆಹೋವನೇ, ನಾವು ಅನೇಕ ಸಾರಿ ದೇವರ ಮುಂದೆ ನಾವು ಕೇಳುತ್ತೀವಿ, ದೇವರೇ ನೀನು ಯಾಕೆ ದೂರವಾಗಿ ನಿಂತಿದ್ದಿ. ಹಲ್ಲೆಲೂಯ. ನನ್ನ ಪರಿಸ್ಥಿತಿಯನ್ನು ನೋಡಿ ಯಾಕೆ ದೂರವಾಗಿ ನಿಂತಿದ್ದಿ. ಕಷ್ಟ ಕಾಲದಲ್ಲಿ ನಾನು ಯಾಕೆ ಮೊರೆಯಾಗುತ್ತಿ. ನನ್ನ ಕಷ್ಟದ ಪರಿಸ್ಥಿತಿಯಲ್ಲಿ ಯಾಕೆ ನನ್ನ ದೇವರೇ ನನ್ನನ್ನು ಬಿಟ್ಟು ಹೋಗ್ತಿ.
ಹಲ್ಲೆಲೂಯ. ಏಕೆಂದರೆ ನಿಜವಾಗಲೂ ದೇವರೊಂದಿಗೆ ಐಕ್ಯವಾಗಿದ್ದರೆ, ದೇವರೊಂದಿಗೆ ಅನ್ಯೋನ್ಯವಾಗಿದ್ದರೆ ಖಂಡಿತವಾಗಿಯೂ ದೇವರು ಯಾವತ್ತೂ ಬಿಟ್ಟು ಹೋಗಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಏಕೆಂದರೆ ಏದೇನ್ ತೋಟದಲ್ಲಿ ಯೇಸು ಕ್ರಿಸ್ತನು ಆ ತಂಗಾಳಿಯ ಸಮಯದಲ್ಲಿ ಆದಾಮ್ ಅವ್ವಳು ಪಾಪ ಮಾಡದೇ ಇದ್ದಾಗ ತೋಟದಲ್ಲಿ ಯೇಸು ಕ್ರಿಸ್ತನು ಅವರನ್ನು ಪ್ರತಿದಿನ ಅವರನ್ನು ಸಂಧಿಸುತ್ತಿದ್ದರು, ಅವರ ಕಾರ್ಯಗಳನ್ನು ವಿಚಾರಿಸ್ತಿದ್ದರು. ದೇವರೊಂದಿಗೆ ನೀವು ಐಕ್ಯವಾಗಿದ್ದರೆ ಕರ್ತನು ಖಂಡಿತವಾಗಿ ನಮ್ಮನ್ನು ವಿಚಾರಿಸುವ ದೇವರು, ನಮ್ಮನ್ನು ಪರಾಮರಿಸುವ ದೇವರು, ನಮ್ಮನ್ನು ಪೋಷಿಸುವ ದೇವರು. ನಮ್ಮನ್ನು ಕರ್ತನೆ ನೋಡ್ರಿ, ಸಾಧಾರಣವಾಗಿ ಒಂದು ಉದಾಹರಣೆಯಾಗಿ ಹೇಳುತ್ತೇನೆ. ಆಲಯಕ್ಕೆ ಬಂದರೆ ನಿಮಗೆ ನಾವು ಏನು ಮಾಡ್ತೀವಿ? ಕರೆ ಮಾಡಿ ವಿಚಾರಿಸ್ತೀವಿ. ಒಂದು ವಾರ ಬರೋದಿದ್ರೆ ಯಾಕೆ ಆ ಸಹೋದರಿ ಬಂದಿಲ್ಲ, ಯಾಕೆ ಆ ಸಹೋದರನು ಬಂದಿಲ್ಲ. ಲೋಕದಲ್ಲಿ ಅನೇಕರನ್ನು ನಾವು ನೋಡುತ್ತೀವಿ, ಅನೇಕ ಗೆಳೆಯರು ಇರ್ತಾರೆ, ಅವರನ್ನು ನಾವು ವಿಚಾರಿಸೋದಿಲ್ಲ. ನೋಡುವಾಗ ಹಾಯ್ ಬಾಯ್ ಅಂತ ಹೇಳ್ತೀವಿ. ಯಾಕಂದರೆ ಲೋಕದಲ್ಲಿರುವ ಸ್ನೇಹಿತರು ಕ್ಷಣ ಮಾತ್ರದ ಸ್ನೇಹದಲ್ಲಿರುತ್ತದೆ. ಹಲ್ಲೆಲೂಯ. ಕ್ರಿಸ್ತನಲ್ಲಿ ಸಭೆಗೆ ಬರುವಂಥವರು ಒಂದು ಅನ್ಯೋನ್ಯವಾಗಿರುತ್ತಾರೆ. ಹಲ್ಲೆಲೂಯ. ತಂದೆಯ ಮನೆಯನ್ನು ಸೇರುವ ತನಕ ನಾನು ಮತ್ತು ನೀವು ಕರ್ತನಿಗೆ ಅನ್ಯೋನ್ಯವಾಗಿರಬೇಕು. ಹಲ್ಲೆಲೂಯ. ಏಕೆಂದರೆ ದೇವರ ಅನ್ಯೋನ್ಯತೆಯಲ್ಲಿ ಯಾರಿರುತ್ತಾರೋ ಅವರನ್ನು ಕರ್ತನು ವಿಚಾರಿಸುವನಾಗಿದ್ದಾನೆ. ಹಲ್ಲೆಲೂಯ. ಏಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ದುಷ್ಟರು ಗರ್ವಿಷ್ಠರಾಗಿ ದೀನರನ್ನು ಬಹಳವಾಗಿ ಹಿಂಸಿಸ್ತಾರೆ. ಏನು ಮಾಡ್ತಾರೆ? ಅವರಿಗೆ ಗೊತ್ತು ನಾವು ಮಾಡುವಂಥದ್ದು ತಪ್ಪು ಅಂತೇಳಿ. ಆ ದುಷ್ಟತನದಲ್ಲಿದ್ದುಕೊಂಡು ಯಾರನ್ನು ಇದು ಮಾಡ್ತಾರೆ? ಕರ್ತನಲ್ಲಿ ಯಾರು ದೀನತೆಯಲ್ಲಿರ್ತಾರೋ, ಕರ್ತನಲ್ಲಿ ಯಾರು ಭಯಭಕ್ತಿಯುಳ್ಳವರಾಗಿರುತ್ತಾರೋ. ಕಳೆದ ದಿವಸದಲ್ಲಿ ನಾವು ಒಂದು ಕ್ರಿಸ್ಮಸ್ ಸಮಯದಲ್ಲಿ ಒಂದು ಸ್ಕಿಟ್ ನೋಡಿದ್ದೀವಿ. ಆ ಸ್ಕಿಟ್ಟಲ್ಲಿ ಬಹಳ ಒಂದು ನೀತಿ ಕಥೆ ಇದೆ. ಏನಂದರೆ, ಒಬ್ಬ ವ್ಯಕ್ತಿ ಕರ್ತನಲ್ಲಿ ದೃಢವಾಗಿ ಓಡುತ್ತಾ ಇರುವಾಗ ಆಕೆಯನ್ನು ಕೋಪಕ್ಕೆಗೊಳಿಸುವುದಕ್ಕಾಗಿ ಆಕೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ರೀತಿಯಲ್ಲಿ ಆಕೆಯ ಅತ್ತೆ ಇದ್ದರು, ಆತನ ಗಂಡ ಇದ್ದರು, ಆತನ ಪರಿಸರದಲ್ಲಿ ಇದ್ದವರಿದ್ದರು. ಹಲ್ಲೆಲೂಯ. ಯೇಸು ಕ್ರಿಸ್ತನನ್ನು ಅವಲಂಬಿಸಿದರಿಂದ. ಆದರೆ ದೇವರು ಯಾರ ಪಕ್ಷ ಇದ್ರು ನೋಡ್ರಿ ಪ್ರಿಯರೇ, ದೇವರು ಯಾರ ಪಕ್ಷ ಇದ್ರು? ಪ್ರಾರ್ಥಿಸುವವನ ಪಕ್ಷದಲ್ಲಿದ್ದನು, ದೇವರ ವಾಕ್ಯ ಓದುವವನ ಪಕ್ಷದಲ್ಲಿದ್ದನು, ದೇವರನ್ನು ಹಿಂಬಾಲಿಸುವವರ ಪಕ್ಷದಲ್ಲಿದ್ದನು. ಹಲ್ಲೆಲೂಯ. ಏಕೆಂದರೆ ದೇವರು ಸೊಕ್ಕಿದವರನ್ನು ಶಿಕ್ಷಿಸಿ, ಅದನ್ನ ಗಂಡ ಏನು ಮಾಡಿದ, ಅತ್ತೆ ಏನು ಮಾಡಿದ್ರು? ಅವರನ್ನು ಶೋಷಣೆಗೊಳಪಡಿಸಿದ್ರು. ಏನು ಮಾಡ್ತಿದ್ದಿ? ನೋಡ್ರಿ ಪ್ರಿಯರೇ, ಕರ್ತನನ್ನು ಹಿಂಬಾಲಿಸುವಾಗ ಅನೇಕ ತಿರಸ್ಕಾರಗಳು ಬರ್ಬೋದು, ಅನೇಕ ಹಿಂಸೆಗಳು ಬರ್ಬೋದು. ಇದರಲ್ಲಿ ಸಂತೋಷ ಪಡ್ರಿ. ಹಲ್ಲೆಲೂಯ. ಏಕೆಂದರೆ ನಾನು ಹೇಳ್ತಾ ಇಲ್ಲ, ಹಾಸಿಗೆಯು ಬಹಳ ಸುಂದರವಾದ ಹಾಸಿಗೆಯಲ್ಲಿ ದೇವರು ನಿಮ್ಮನ್ನು ಇಡುತ್ತಾನೆ ಎಂಬುದಾಗಿ ಹೇಳ್ತಾ ಇಲ್ಲ. ಗುಲಾಬಿ ನೋಡಲಿಕ್ಕೆ ಚಂದ, ಅದನ್ನು ಮುಟ್ಟಿವಾಗ ಬಹಳ ಜಾಗೃತರಾಗಿ ಆ ಕೊಂಬೆಯನ್ನು ಮುರಿಬೇಕು. ಹಲ್ಲೆಲೂಯ. ಇಲ್ಲದ್ರೆ ಏನಾಗ್ತದೆ? ಮುಳ್ಳುಗಳು ಕೈಗಳಿಗೆ ಚುಚ್ಚುತ್ತದೆ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಕರ್ತನಲ್ಲಿ ಕುಗ್ಗಿತೆಯಿಂದ ದೀನತೆಯಿಂದ ನೀನು ಬೇಡಿಕೊಳ್ಳುವುದಾದರೆ ಖಂಡಿತವಾಗಿಯೂ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ಹಲ್ಲೆಲೂಯ. ನಮ್ಮ ದೇವರು ವಿಚಾರಿಸುವ ದೇವರು. 4ನೇ ವಾಕ್ಯವನ್ನು ನೋಡಿದರೆ, ಯೆಹೋವನು ವಿಚಾರಿಸುವುದಿಲ್ಲ ಎಂದು ದುಷ್ಟನು ಸೊಕ್ಕಿನ ಮುಖದಿಂದ ಹೇಳಿಕೊಂಡು ದೇವರಿಲ್ಲವೆಂಬುದಾಗಿ ಸದಾ ಯೋಚಿಸ್ತಾನೆ. ಅವರ ಜೀವಿತದಲ್ಲಿ ಏನು? ಸೊಕ್ಕಿನಿಂದ. ಏನು ದೇವರು, ಏನು ವಾಕ್ಯ, ಏನು ಪ್ರಾರ್ಥನೆ ಅಂಥೇಳಿ ಸೊಕ್ಕಿನಿಂದ. ಆದರೆ ದೇವರು ಮುಟ್ಟುತ್ತಾನೆ ಪ್ರಿಯರೇ. ಏಕೆಂದರೆ 6ನೇ ವಾಕ್ಯ ಹೇಳುತ್ತದೆ, ತಾನು ಕದಲುವುದೇ ಇಲ್ಲ, ತನಗೆ ವಿಪತ್ತು ಎಂದಿಗೂ ಸಂಭವಿಸುವುದಿಲ್ಲ ಎಂದು ಕೊಂಡಿದ್ದಾನೆ. ಹಲ್ಲೆಲೂಯ. ದುಷ್ಟನೇನು ತಿಳ್ಕೊಳ್ತಾನೆ? ನನಗೆ ಕಷ್ಟ ಬರಲ್ಲ, ನನಗೆ ನಷ್ಟ ಬರಲ್ಲ, ನಾನು ಚೆನ್ನಾಗೇ ಇರ್ತೇನೆ, ನನ್ನ ದುಷ್ಟತನದಲ್ಲಿ ನಾನು ಚೆನ್ನಾಗಿರುತ್ತೀನೆಂಬುದಾಗಿ. ಆದರೆ ನನ್ನ ಪ್ರಿಯರೇ, ಕರ್ತನಲ್ಲಿ ದೇವರ ವಾಕ್ಯ ಏನು ಹೇಳುತ್ತದೆ ಅಂದರೆ, 12ನೇ ವಾಕ್ಯ, ಯೆಹೋವನೇ ಏಳು, ದೇವರೇ ಕುಗ್ಗಿದವರನ್ನು ಮರೆಯಬೇಡ, ಅವನನ್ನು ರಕ್ಷಿಸುವುದಕ್ಕೆ ಕೈ ಚಾಚು. ನಮ್ಮ ದೇವರು ಕೈ ಚಾಚಿ ನಮ್ಮನ್ನು ಮೇಲೆ ಕೆತ್ತುವ ದೇವರು. ಹಲ್ಲೆಲೂಯ. ಏಕೆಂದರೆ
ದುಷ್ಟನು ಯಾವಾಗಲೂ ಹೇಳುವಂಥ ಕಾರ್ಯ ನೀನು ಯಾಕೆ ಅಲಕ್ಷ್ಯ ಮಾಡಬೇಕು, ದೇವರು ವಿಚಾರಿಸೋದೇ ಇಲ್ಲ. ಅನೇಕರು ನಮ್ಮನ್ನು ಹೇಳ್ತಾರೆ, ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ, ನಿನ್ನ ಜೀವಿತದಲ್ಲಿ ಏನು ನಡೆಯಿತು, ನೀನು ಆರೋಗ್ಯವಾಗಿದೆಯಾ, ಅದೇ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. 3 ಹೊತ್ತು ಊಟ ತಿಂತಿದೆಯಾ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡು. ಒಳ್ಳೆ ವಸ್ತ್ರವನ್ನು ಧರಿಸಲಿಕ್ಕೆ ದೇವರು ಕೊಟ್ಟಿದ್ದಾನೋ, ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಹೇಳು. ಏಕೆಂದರೆ ದೇವರೇನು ಹೇಳುತ್ತಾನೆಂದರೆ, ಕುಗ್ಗಿದವನನ್ನು ರಕ್ಷಿಸುವ ದೇವರು. ಹಲ್ಲೆಲೂಯಾ. ಏಕೆಂದರೆ ಕೊನೆಯ ವಾಕ್ಯ ಏನು ಹೇಳುತ್ತದೆ, ನೀನು ದಿಕ್ಕಿಲ್ಲದವರ ಮತ್ತು ಕುಗ್ಗಿದವರ ನ್ಯಾಯವನ್ನು ತೀರಿಸುವ ದೇವರು. ನಮ್ಮ ದೇವರು ಯಾರು? ನ್ಯಾಯ ತೀರಿಸುವ ದೇವರು. ಪ್ರಯಾಸ ಪಟ್ಟರೆ ಅದಕ್ಕೆ ಪ್ರತಿಫಲ ಉಂಟು. ಹಲ್ಲೆಲೂಯಾ. ಅನೇಕ ಸಾರಿ ಆಫೀಸುಗಳಲ್ಲಿ ನಿಂದೆ ಅವಮಾನಗಳು, ನಮ್ಮ ಜೊತೆಗಿರುವಂಥ ಕೊಲೀಗ್ಸ್ಗಳು, ಜೊತೆಗಿರುವಂಥ ವ್ಯಕ್ತಿಗಳು ನಮ್ಮನ್ನು ಬಹಳ ಗೇಲಿ ಮಾಡುತ್ತಾರೆ, ತಮಾಷೆ ಮಾಡುತ್ತಾರೆ, ನಮ್ಮನ್ನು ಬಹಳ ಕೀಳಾಗಿ ಕಾಣಲಿಕ್ಕೆ ಪ್ರಯತ್ನ ಪಡುತ್ತಾರೆ. ಆದರೆ ನಮ್ಮ ದೇವರು ನಮ್ಮನ್ನು ಕೀಳಾಗಿ ನೋಡುವ ದೇವರಲ್ಲ. ನಾವು ಮಾಡುವ ಸಂಗತಿಗಳಲ್ಲಿ ಏನು ಮಾಡಬೇಕಂದ್ರೆ ನಂಬಿಗಸ್ತರಾಗಿರ್ರಿ. ದೇವರ ಮುಂದೆ ನಂಬಿಗಸ್ತಿಕೆಯಿಂದ ಓಟವನ್ನು ಓಡುತ್ತಾ ಇರ್ರಿ. ಆ ನಂಬಿಗಸ್ತಿಕೆ ಓಟದಲ್ಲಿ ದೇವರ ಪ್ರತಿಫಲ ಕೊಡುತ್ತಾನೆ. ಹಲ್ಲೆಲೂಯಾ. ಅದೇ ಈ ಕೀರ್ತನೆಯದ ಕಾರ್ಯವೇನೆಂದರೆ, ಯೆಹೋವನು ಸೊಕ್ಕಿದವರನ್ನು ಶಿಕ್ಷಿಸಿ ಕುಗ್ಗಿದವರನ್ನು ರಕ್ಷಿಸುತ್ತಾನೆ. ಹಲ್ಲೆಲೂಯಾ. ಸೊಕ್ಕಬೇಕಾ ಕುಗ್ಬೇಕಾ? ಯಾವುದು ಬೇಕು? ಕುಗ್ಗುವಿಕೆ ಬೇಕು. ಹಲ್ಲೆಲೂಯಾ. ದೇವರ ಮುಂದೆ ಆಗಲಿ ಮನುಷ್ಯರ ಮುಂದೆ ಆಗಲಿ ತಗ್ಗಿಸ್ಕೊಂಡ್ರೆ ಏನು ನಿನಗೆ ಕಡಿಮೆ ಆಗಲ್ಲ. ಹೇಳ್ತೀನಿ ನನ್ನ ಪ್ರಿಯರೇ, ದೇವರ ಮುಂದೆ ಆಗಲಿ ಮನುಷ್ಯನ ಮುಂದೆ ಆದರೆ ನೀವು ತಗ್ಗಿಸ್ಕೊಂಡ್ರೆ ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ದೇವರ ಮುಂದೆ ತಗ್ಗಿಸಿಕೊಳ್ಳ್ರಿ. ದೇವರೇ, ನಾನು ಪಾಪಿಯಾದ ನನ್ನನ್ನು ಕರುಣಿಸು. ಈ ಕೊನೆಯ ವರ್ಷದ ಕೊನೆಯ ವಾರದಲ್ಲಿದ್ದೀವಿ. ಇದುವರೆಗೆ ಬಿಡಲಿಕ್ಕೆ ಆಗದ ಸಂಗತಿಗಳು, ಇದುವರೆಗೂ ಮರೀಲಿಕ್ಕಾಗದ ಸಂಗತಿಗಳು, ಇದುವರೆಗೂ ನಮ್ಮ ಜೀವಿತದಲ್ಲಿ ಕೈಕೊಳ್ಳದ ಸಂಗತಿಗಳಿಗೆ ದೇವರ ಮುಂದೆ ನನ್ನನ್ನು ಕ್ಷಮಿಸು ಎಂಬುದಾಗಿ ದೇವರಲ್ಲಿ ಕೇಳ್ರಿ. ದೇವರ ಸಮ್ಮುಖದಲ್ಲಿ, ದೇವರೇ, ನಾನು ಈ ರೀತಿಯಾಗಿ ನಡೀಬೇಕು, ನೀನು ತೋರಿಸುವ ಹಾದಿಯಲ್ಲಿ ನಾನು ನಡೀಬೇಕೆಂಬುದಾಗಿ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಸತ್ಯವೇದನ ಕೆಳಗಿಟ್ಟು ನಾವು ಆರಾಧನೆಗೆ ಹೋಗೋಣ.